ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಚೆನ್ನ. ಇದನ್ನ 5th ಸ್ಟ್ಯಾಂಡರ್ಡ್ ಯೂನಿಟ್ 4 ಪ್ರೋಸ್ ದ ಬಾಸ್ ಹೂ ಕೇರ್ಸ್ ಅಂತಕ್ಕಂಥ ಲೆಸನ್ ನಲ್ಲಿ ನಾವು ಇದರಲ್ಲಿ ಇರ್ತಕ್ಕಂಥ ಅಭ್ಯಾಸ ಚಟುವಟಿಕೆಯನ್ನ ಕ್ವಶನ್ ಆನ್ಸರ್ಸ್ ನೋಡ್ತಾ ಇದೀವಿ. ಓಕೆ, ನನ್ನ ಚಾನಲ್ ಮೊದಲನೇ ಸಾರಿ ನೋಡ್ತಾ ಇದ್ದೀರಾ, ಕೆಂಪು ಇರುತ್ತೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದ ಗಂಟೆ ಐಕನ್ ಕ್ಲಿಕ್ ಮಾಡಿ. ಇದರಿಂದ ನಾನು ತೆಗೆತಕ್ಕಂಥ ಹೊಸ ವಿಡಿಯೋ ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ಬರಲು ಸಾಧ್ಯ. ಅದೇ ತರ ಲೈಕ್ ಕೊಡೋದು ಮಾಡಬೇಡಿ, ಲೈಕ್ ಕೊಡೋದು ಮೂಲಕ ಇನ್ನೊಂದು ವಿಡಿಯೋ ನನಗೆ ಪ್ರೋತ್ಸಾಹ ಮತ್ತು ಹುಮ್ಮಸ್ಸು ಬರುತ್ತೆ ಅಂತ ಹೇಳ್ತಾ, ಹಾಗಾದ್ರೆ ಈ ಒಂದು ಯೂನಿಟ್ ಲಿಂದ ಏನ್ ನೋಡ್ತಾ ಇದೀವಿ ಅಂದ್ರೆ ಕ್ವಶನ್ ಆನ್ಸರ್ಸ್ ನೋಡ್ತಾ ಇದೀವಿ. ಇಲ್ಲಿ ನೋಡಿ, ಇಲ್ಲಿ ಮೊದಲನೇದಾಗಿ ವೊಕಾಬುಲರಿ ಕೊಟ್ಟಿದ್ದಾನೆ. V1 ಚೂಸ್ ಅಪೋಸಿಟ್ಸ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಫ್ರಮ್ ದೋಸ್ ಗಿವನ್ ಇನ್ ಬ್ರಾಕೆಟ್ಸ್. ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಅಪೋಸಿಟ್ ವರ್ಡ್ಸ್ ಗಳನ್ನ ಫಿಲ್ಅಪ್ ಮಾಡಬೇಕು. ಅವೆಲ್ಲಿದಾವೆ ಇದರಲ್ಲಿ ಇರ್ತಕ್ಕಂಥ ಆಯ್ಕೆ ಮಾಡಬೇಕಾಗುತ್ತೆ. ಈ ಬ್ರಾಕೆಟ್ ನಲ್ಲಿ ಇದೆಯಲ್ಲ, ಇದನ್ನ ಕರೆಕ್ಟ್ ಆಗಿ ಆಯ್ಕೆ ಮಾಡಿ ಬರಿಬೇಕಾಗುತ್ತೆ. ಓಕೆನಾ? ಸರಿ, ಹಾಗಾದ್ರೆ ಮೊದಲನೇದು ನೆವರ್ ಅಂತ ಇದೆ. ನೆವರ್ಗೆ ಆಪೋಸಿಟ್ ಯಾವುದು ಅಂದ್ರೆ ಆಲ್ವೇಸ್, ALWAYS, ಆಲ್ವೇಸ್. ಓಕೆನಾ? ಇಲ್ಲಿ ರಿಮೆಂಬರ್ ಅಂತ ಇದೆ. ರಿಮೆಂಬರ್ ಅಂತಂದ್ರೆ ಏನು ಅಂತಂದ್ರೆ ಇಲ್ಲಿ ಇದಕ್ಕೆ ವಿರುದ್ಧಾರ್ಥಕ್ಕೆ ಯಾವುದು ಅಂತಂದ್ರೆ ರಿಮೆಂಬರ್ ಅನ್ನೋದು ಮರ್ತೋಗೋದು. ಫರ್ಗೆಟ್, ಏನು ಫರ್ಗೆಟ್ ಇಲ್ಲಿದೆ ನೋಡಿ, ಫರ್ಗೆಟ್. ಓಕೆ, ಅದಾದ ನಂತರ ಮೂರನೇದು ಹ್ಯಾಪಿ. ಹ್ಯಾಪಿ ಅಂದ್ರೆ ಸಂತೋಷ. ಸಂತೋಷಕ್ಕೆ ವಿರುದ್ಧ ಪದ ಯಾವುದು ಅಂತ ನೋಡಿದಾಗ ಸ್ಯಾಡ್, ದುಃಖ. ರೈಟ್. ಅದ ನಂತರ ನಾಲ್ಕನೇದು ಫಿನಿಶ್ ಅಂತಿದೆ, ಮುಗಿದೋಗಿದೆ. ಪ್ರಾರಂಭ ಅಂತ ಕೇಳಿದಾಗ ಸ್ಟಾರ್ಟ್ ಅಂತ ಕರಿತೀವಿ, START, ಸ್ಟಾರ್ಟ್. ಓಕೆ, ಕ್ವಿಟ್ ಏನಿದು? ಕ್ವಿಟ್ಟಿಗೆ ಆಪೋಸಿಟ್ ಯಾವುದು ಅಂತಂದ್ರೆ ಇಲ್ಲಿ ನೋಡಿ, ರಿಮೈಂಡ್. ಓಕೆ, ಸರಿ. ಹಾಗಾದ್ರೆ ಇಲ್ಲಿ V2 ಇದೆ. V2 ನಲ್ಲಿ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆರ್ ಫಾಲ್ಸ್. ಓಕೆ, ಇಲ್ಲಿ ಈ ಒಂದು ಸ್ಟೇಟ್ಮೆಂಟ್ ಹೇಳಿಕೆ ಹೇಳಿದಾವಲ್ಲ, ಇವು ಕರೆಕ್ಟಾ ತಪ್ಪಾ? ಇದು ಟ್ರೂ ಅಂದ್ರೆ ಸತ್ಯ, ಫಾಲ್ಸ್ ಅಂದ್ರೆ ಅಸತ್ಯ. ಸತ್ಯ ಅಸತ್ಯನ ಅನ್ನೋದು ನಾವಿಲ್ಲಿ ಬರಿತಾ ಹೋಗ್ಬೇಕಾದ್ರೆ ಟ್ರೂ ಆದ್ರೆ T ಅಂತ ಬರ್ರಿ, ಫಾಲ್ಸ್ ಆದ್ರೆ F ಅಂತ ಬರ್ರಿ. ಓಕೆನಾ? ಮೊದಲನೇದು, ಡಾಕ್ಟರ್ ಅಬ್ದುಲ್ ಕಲಾಂ ಈಸ್ ಪ್ರೆಸೆಂಟ್ಲಿ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಈಗ ಅಬ್ದುಲ್ ಕಲಾಂ ನಮ್ಮ ದೇಶದ ರಾಷ್ಟ್ರಪತಿನ ಅಲ್ಲ, ಬೇರೆ ಇದ್ದಾರೆ. ಆದ ಕಾರಣ ಇದು ಈ ಹೇಳಿಕೆ ಫಾಲ್ಸ್ ಅಂತೇಳಿ. ಓಕೆ, ಎರಡನೇದು, ಹಿ ಟುಕ್ ಕೇರ್ ಆಫ್ ಆಲ್ ದ ಸೈಂಟಿಸ್ಟ್. ಅಲ್ಲಿ ಇಲ್ಲಿರ್ತಕ್ಕಂಥ ಸೈಂಟಿಸ್ಟ್ ಎಲ್ಲರಿಗೆ ಕೇರ್ ಮಾಡ್ತಾ ಇದ್ರ ಅಂದ್ರೆ ಇದೇನಿದು? ಟ್ರೂ, ಸತ್ಯ, ನಿಜ, ಎಲ್ಲರನ್ನು ಕೇರ್ ಮಾಡ್ತಾ ಇದ್ರು. ಹಿ ವಿಸಿಟೆಡ್ ದ ಎಕ್ಸಿಬಿಷನ್ ಬಿಕಾಸ್ ಆಫ್ ಲೈಕ್ ಇಟ್. ಅವ್ರಿಗೆ ಇಷ್ಟ ಇತ್ತು ಅದಕ್ಕೆಲ್ಲ ಎಕ್ಸಿಬಿಷನ್ಗೆ ಹೋಗಿದ್ರಾ ಅಂತೇಳಿ ಅರ್ಥ ಕೊಡುತ್ತೆ. ಇಲ್ಲ, ಮಕ್ಕಳಿಗೋಸ್ಕರ ಹೋಗಿದ್ರು. ಈ ಹೇಳಿಕೆ ಅನ್ನೋದು ತಪ್ಪಾಗುತ್ತೆ, ಎಫ್. ಓಕೆ, ಎಫ್ ಅಂದ್ರೆ ಫಾಲ್ಸ್ ಅಂತೇಳಿ. ನಾಲ್ಕನೇದು, ದ ಸೈಂಟಿಸ್ಟ್ ವರ್ ಹ್ಯಾಪಿ ಟು ವರ್ಕ್ ಅಂಡರ್ ಹಿಮ್. ಇವರ ಕೆಳಗಡೆ ಕೆಲಸ ಮಾಡಲಿಕ್ಕೆ ಸೈಂಟಿಸ್ಟ್ಗಳಿಗೆ ಇಷ್ಟ ಇತ್ತಾ ಅಂತಂದ್ರೆ ಹೌದು, ಇಷ್ಟ ಇತ್ತು. ಓಕೆ, ಇಲ್ಲ ಐದನೇದು, ತುಂಬಾ ಈಸ್ ಇನ್ ಕರ್ನಾಟಕ. ಇದು ತುಂಬಾ ಅಂತಕ್ಕಂಥ ಸ್ಥಳ ಎಲ್ಲಿ? ಕರ್ನಾಟಕದಲ್ಲಿದೆ. ಇದು ತಪ್ಪು, ಇದು ಫಾಲ್ಸ್. ಕರ್ನಾಟಕದಲ್ಲಿ ಇಲ್ಲ ಇದು, ಹೌದಾ? ಕೇರಳದಲ್ಲಿದೆ. ಈ ಪಾಠ ನೋಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ, ಹೌದಾ? ಸರಿ, ಹಾಗಾದ್ರೆ ಇಲ್ಲಿ ಏನು ಕಾಂಪ್ರೆನ್ಷನ್ ಕೊಟ್ಟಿದ್ದಾರೆ? ಕಾಂಪ್ರೆನ್ಷನ್ ಏನು ಕೊಟ್ಟಿದ್ದಾರೆ? C1 ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಎ ಸೆಂಟೆನ್ಸ್ ಆರ್ ಟು ಈಚ್. ಒಂದು ಅಥವಾ ಎರಡು ವಾಕ್ಯದಲ್ಲಿ ಬರೀರಿ ಅನ್ನೋ ಒಂದು ಉತ್ತರಗಳು ಬರೀರಿ ಅಂತ ಹೇಳಿದ್ದಾರೆ. ಸರಿ, ಹಾಗಾದ್ರೆ ನಾನು ಇಲ್ಲಿ ತೋರಿಸ್ತಾ ಹೇಳ್ತಾ ಹೋಗ್ತೇನೆ ನೋಡಿ. ಓಕೆನಾ? ಇಲ್ಲಿ ಯೂನಿಟ್ 4 ಕ್ಲಾಸ್ 5 ದ ಬಾಸ್ ಹೂ ಕೇರ್ಸ್. C1 ಇಲ್ಲಿ ಡೇಟ್ ಅನ್ನ ಬರೀರಿ, ಯಾವ ದಿನಾಂಕ ಬರೀತೀರೋ ಆ ದಿನಾಂಕವನ್ನ. ಓಕೆ, C1 ಹೌ ಮೆನಿ ಸೈಂಟಿಸ್ಟ್ ವರ್ ದೇರ್ ಅಟ್ ತುಂಬಾ ಸ್ಪೇಸ್ ಸೆಂಟರ್. ಇಲ್ಲಿ ತುಂಬಾ ಸ್ಪೇಸ್ ಸೆಂಟರ್ ನಲ್ಲಿ ಎಷ್ಟು ವಿಜ್ಞಾನಿಗಳು ಕೆಲಸ ಮಾಡ್ತಾ ಇದ್ರು ಅಂತಂದ್ರೆ ಆನ್ಸರ್ ಅಟ್ ತುಂಬಾ ಸ್ಪೇಸ್ ಸೆಂಟರ್ ದೇರ್ ವರ್ 70 ಸೈಂಟಿಸ್ಟ್. ಎಷ್ಟು ಮಂದಿ ಸೈಂಟಿಸ್ಟ್ ಇದ್ರೆ ಅಲ್ಲಿ ವಿಜ್ಞಾನಿಗಳಿದ್ರು? 70 ಅಂದ್ರೆ 70 ಜನ ಅಂತೇಳಿ 70. ಓಕೆನಾ ಮಕ್ಕಳೇ? ಸರಿ, ಹಾಗಾದ್ರೆ ಎರಡನೇದು, ವಾಟ್ ಮೇಡ್ ದೆಮ್ ರಿಸಲ್ಟ್ಸ್. Answer. They were all involved in developing rockets. This was an adventurous task. And this took a lot of time. There was so much of work that really made them results. ಓಕೆನಾ? ಸರಿ, ಅದಂದ್ರೆ ಮೂರನೇದು, Where did one of the scientists want to take his children. ಇಲ್ಲಿ ತುಂಬಾ ಸ್ಪೇಸ್ ಸೆಂಟರ್ ನಲ್ಲಿ ಅನೇಕ ವಿಜ್ಞಾನಿಗಳು, ಒಬ್ಬ ವಿಜ್ಞಾನಿ ತಮ್ಮ ಮಕ್ಕಳನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡ ಅಂತಂದ್ರೆ ಸೈಂಟಿಸ್ಟ್ ವಾಂಟ್ ಟು ಟೇಕ್ ಹೀಸ್ ಚಿಲ್ಡ್ರನ್ ಟು ಎಕ್ಸಿಬಿಷನ್. ಓಕೆ, ಎಕ್ಸಿಬಿಷನ್ಗೆ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡ
ಪ್ರದರ್ಶನಾಲಯಕ್ಕೆ ಅವ್ರ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡು ಒಬ್ಬ ವಿಜ್ಞಾನಿ. ಓಕೆನಾ. 4ನೇದು, ಅಟ್ ವಾಟ್ ಟೈಮ್ ವಾಸ್ ಹಿ ಪರ್ಮಿಟೆಡ್ ಟು ಲಿವ್, ಅಂದರೆ ಎಷ್ಟು ಗಂಟೆಗೆ ನಾನು ಅನುಮತಿ ಕೋರಿಕೊಂಡ ಅಂತಂದ್ರೆಗಿನ ಇಲ್ಲಿ ಆನ್ಸರ್, ಹಿ ವಾಸ್ ಪರ್ಮಿಟೆಡ್ ಟು ಲೀವ್ ದ ಆಫೀಸ್ ಅಟ್ 5:30 ಇನ್ ದ ಈವ್ನಿಂಗ್. ಸಾಯಂಕಾಲ 5:30 ನಾನು ಬಿಟ್ಟು ಹೋಗ್ತೀನಿ ಕೆಲಸನ, ನಾನು ಮಕ್ಕಳನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕು, ಎಕ್ಸಿಬಿಷನ್ ಕರ್ಕೊಂಡು ಹೋಗ್ಬೇಕು, ಆದ ಕಾರಣ ಬಿಟ್ಟು ಹೋಗ್ತೀನಿ ಒಂದು ಮೊದಲೇ ಕೇಳಿದ್ದ ಪರ್ಮಿಷನ್. ಲೈನ್ ಅದು, ವೆನ್ ಡಿಡ್ ದ ಸೈಂಟಿಸ್ಟ್ ಲಿವ್ ಇನ್ ದ ಆಫೀಸ್. ಓಕೆ, ಇಲ್ಲಿ ಸೈಂಟಿಸ್ಟ್ ಯಾವಾಗ ಲಿವ್ ಆದ, ಅಲ್ಲಿಂದ ಬಿಟ್ಟ ಅಂತಂದ್ರೆ ಆನ್ಸರ್, ಸೈಂಟಿಸ್ಟ್ ಲೆಫ್ಟ್ ದ ಆಫೀಸ್ ಅಟ್ 8:30 ಇನ್ ದ ಈವ್ನಿಂಗ್. ನೋಡಿ, ಸಾಯಂಕಾಲ 5:05 ಅನ್ಕೊಂಡಿದ್ದ, 8:00 ಬಿಟ್ಟನಂತೆ ಆ ವಿಜ್ಞಾನಿ. ಓಕೆನಾ. 6th ಕ್ವಶನ್, ಹೌ ಡಿಡ್ ಹಿಸ್ ವೈಫ್ ರಿಯಾಕ್ಟ್ ವೆನ್ ಹಿ ಎಂಟರ್ಡ್ ದ ಹೌಸ್. ಆ ವಿಜ್ಞಾನಿ ಇದ್ನಲ್ಲ, ಆ ವಿಜ್ಞಾನಿ ಎಂಟರ್ ಆದ ತಕ್ಷಣ ಅವ್ರ ಹೆಂಡತಿ ಹೇಗೆ ರಿಯಾಕ್ಟ್ ಆದ್ಲು ಅಂತೇಳಿ ಕೇಳಿದ್ದಾರೆ. ಹಿ ರಿಮೆಂಬರ್ಡ್ ದ ಪ್ರಾಮಿಸ್ he had made to his children. He was feeling sad for how disappointed them. He wondered how he would calm his wife. ಇಲ್ಲಿ ಮೊದಲು ಪ್ರಾಮಿಸ್ ಮಕ್ಕಳ ಹತ್ರ ಪ್ರಾಮಿಸ್ ತೆಗೆದುಕೊಂಡಿದ್ದ, ಏನಂತೇಳಿ ನಾನು ಎಕ್ಸಿಬಿಷನ್ ಕರ್ಕೊಂಡು ಹೋಗ್ತೀನಿ 5:00 ಅಂತೇಳಿ. ಆದರೆ ರಾತ್ರಿ 8:00 ಆಯಿತು. 8 ಆದ ಕಾರಣ ಅಲ್ಲಿ ಮನೆಗೆ ಹೋದರೆ ಪ್ರಾಮಿಸ್ ಕೊಟ್ಟಿದ್ನ, ಆದರೆ ಆಗಲಿಲ್ಲ, ದುಃಖ ಆಗಿರ್ತೇನೆ, ಡಿಸಪಾಯಿಂಟ್ಮೆಂಟ್ ಆಗಿರುತ್ತೇನೋ ಅಂತ ಅಂದ್ಕೊಂಡಿದ್ದ. ಆದರೆ ಅಲ್ಲಿ ನೋಡಿ ಹೋಗ್ತಾನೆ, ಎಲ್ಲರೂ ಕೂಡ ಕಾಮ್ ಸೈಲೆಂಟ್ ಆಗಿತ್ತು. ಅಲ್ಲಿ ಮನೆಯಲ್ಲಿ ಹೆಂಡತಿ ಸೈಲೆಂಟ್ ಆಗಿದ್ಲಂತೆ. ಓಕೆ, ಹೇಳಿದ್ರು, ವಾಟ್ ಡಿಡ್ ಶಿ ಆಸ್ಕ್ ಹಿಮ್. ಓಕೆ, ಶಿ ಆಸ್ಕ್ಡ್ ಕಾಮ್ಲಿ. 8th ಕ್ವಶನ್, ವೇರ್ ವರ್ ದ ಚಿಲ್ಡ್ರನ್. ಮಕ್ಕಳೆಲ್ಲಿದ್ರು ಅಂತಂದ್ರೆ ಆನ್ಸರ್, ಚಿಲ್ಡ್ರನ್ ವೆಂಟ್ ಟು ಎಕ್ಸಿಬಿಷನ್ ವಿತ್ ಬಾಸ್. ಮಕ್ಕಳು ಬಾಸ್ ಜೊತೆಗೆ ಎಕ್ಸಿಬಿಷನ್ ನೋಡಲಿಕ್ಕೆ ಹೋಗಿದ್ರಂತೆ. ಓಕೆನಾ ಸರ್, ಹಾಗಾದರೆ ಮುಂದೆ ನೋಡೋಣ. 9th ಒನ್, ಹೂ ಹ್ಯಾಡ್ ಟೇಕನ್ ದೆಮ್ ಟು ದ ಎಕ್ಸಿಬಿಷನ್. ಎಕ್ಸಿಬಿಷನ್ಗೆ ಯಾರು ಕರ್ಕೊಂಡು ಹೋಗಿದ್ರು ಅಂತಂದ್ರೆಗಿನ ಆನ್ಸರ್, ಬಾಸ್ ಹ್ಯಾಡ್ ಟೇಕನ್ ದೆಮ್ ಟು ದ ಎಕ್ಸಿಬಿಷನ್. ಎಕ್ಸಿಬಿಷನ್ಗೆ ಬಾಸ್ ಕರ್ಕೊಂಡು ಹೋಗಿದ್ದಾರಂತೆ. 10ನೇದು, ಹೂ ವಾಸ್ ದ ಬಾಸ್. ಬಾಸ್ ಯಾರು ಅಂತಂದ್ರೆ ಆನ್ಸರ್, APJ ಅಬ್ದುಲ್ ಕಲಾಂ. ಓಕೆನಾ, ಬಾಸ್ ಯಾರು, APJ ಅಬ್ದುಲ್ ಕಲಾಂ ಅವರು. ಓಕೆ, ಇಲ್ಲಿ ನೋಡಿ C2 ಇದೆ. ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್ ಅಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 5 to 6 ಸೆಂಟೆನ್ಸ್ ಈಚ್ ಅಂತ ಹೇಳಿದ್ದಾನೆ. ಓಕೆ, ಇಲ್ಲಿ ಡಿಸ್ಕಸ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ. ಇದೇನಂದ್ರೆ ಕ್ವಶನ್ ಆನ್ಸರ್ 5 or 6 ಸೆಂಟೆನ್ಸ್, 5-6 ವಾಕ್ಯ ಹೇಳಿದ್ರೆ ಉತ್ತರಿಸಿ ಅಂತ ಹೇಳಿದರೆ. ಸರ್, ಹಾಗಾದ್ರೆ ಇಲ್ಲಿ ನಾವು ನೋಡ್ತಾ ಹೋಗೋಣ. ಓಕೆನಾ ಮಕ್ಕಳೇ. ಸರ್, ಇಲ್ಲಿ ನೋಡಿ, ಮೊದಲನೇದು, ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ಇಟ್ ಟುಕ್ ಎ ಲಾಟ್ ಆಫ್ ಟೈಮ್ ಎಕ್ಸ್ಪ್ಲೈನ್ ಅಂತ ಹೇಳಿದ್ದಾರೆ. ಓಕೆ, ಆನ್ಸರ್, they were all involved in developing rockets. This was an adventurous task. And this took a lot of time. There was so much of work that really made them results. Sometimes they left for home at midnight. Second one, what do you think the scientist thought on the way back home? Answer, the scientist was feeling guilty for having disappointed his children and wondered who he would pacify his wife. ಇಲ್ಲಿ 3ನೇದು, when the scientist returned home, his wife was very calm. The scientist did not expect this. Why? Answer, he did not take children to exhibition. He expected his wife would be angry and quarrel, and the children would have cried in disappointment. ಓಕೆ, ಅದಾದ ನಂತರ ಇಲ್ಲಿ 4ನೇದು, ವಾಟ್ ಡು ಯು ವಾಂಟ್ ಟು ಸೇ ಅಬೌಟ್ ದ ಬಾಸ್. ದ ಬಾಸ್ ವಾಸ್ ವೆರಿ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಟ್ರೀಟೆಡ್ ಆಲ್ ದ ಸೈಂಟಿಸ್ಟ್ ಆಸ್ ಇಸ್ ಓನ್ ಫ್ಯಾಮಿಲಿ. ಓಕೆನಾ. ಸರಿ, ಹಾಗಾದ್ರೆ ನಾವು ಇಲ್ಲಿ ಲ್ಯಾಂಗ್ವೇಜ್ ಎಕ್ಸಸೈಸ್ ನೋಡ್ತೇವೆ. L1, fill in the blanks with the correct verb forms of the words given in brackets. ಇಲ್ಲಿ ನೋಡೋಣ, ಕರೆಕ್ಟ್ ಆಗಿರ್ತಕ್ಕಂಥ ವರ್ಬ್ ಫಾರ್ಮ್ ಅನ್ನು ನಾವು ಇಲ್ಲಿ ಫಿಲ್ ಅಪ್ ಮಾಡಬೇಕಂತೆ. ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಇಲ್ಲಿ ಬ್ರಾಕೆಟ್ ನಲ್ಲಿ ಕೊಟ್ಟಿದ್ದಾರೆ. ಓಕೆನಾ.
ಇಲ್ಲ ನೋಡೋಣ, ಮೊದಲನೇದು ಏನು ಕೊಟ್ಟಿದ್ದಾರೆ ಅಂದ್ರೆ ಡಾಕ್ಟರ್ ಅಬ್ದುಲ್ ಕಲಾಂ ಡ್ಯಾಶ್ ಟು ಬಿ ಅಂತ ಕೊಟ್ಟಿದ್ದಾರೆ. ಅದ್ರ ಮುಂದೆ ಹೋಗೋಣ. ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಡಾಕ್ಟರ್ ಅಬ್ದುಲ್ ಕಲಾಂ ಡ್ಯಾಶ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಇಲ್ಲಿ ಟು ಬಿ ಅಂತ ಹೇಳಿ ಸರ್, ಟು ಬಿ ಅಲ್ಲ ವಾಸ್, ಮೊದಲಿದ್ರಲ್ಲ, ಮೊದಲು ನಮ್ಮ ಭಾರತ ದೇಶದ ರಾಷ್ಟ್ರಪತಿಯಾಗಿದ್ರು ಅಂತಕ್ಕಂಥ ಅರ್ಥ ಕೊಡುತ್ತೆ. ಸೆಕೆಂಡ್ ಒನ್, ಅಂಡರ್ಸ್ಟ್ಯಾಂಡ್ ದ ಲೀಡರ್ಶಿಪ್ ಆಫ್ ಡಾಕ್ಟರ್ ಅಬ್ದುಲ್ ಕಲಾಂ ಇಂಡಿಯಾಸ್ ಮಿಸೈಲ್ಸ್ ಪ್ರೋಗ್ರಾಮ್ ಡ್ಯಾಶ್ ವೆಲ್. ಇಲ್ಲಿ ಡೆವಲಪ್ ಕೊಟ್ಟಿದ್ದಾರೆ. ಏನು ಮಾಡಿದ್ದಾರೆ? ಡೆವಲಪ್ಡ್ ಮಾಡಿದ್ದಾರೆ. DEVELOPED, ಡೆವಲಪ್ಡ್ ಅಂತ ಬರೆಯೋದು ಇಲ್ಲಿ. ಓಕೆ. ಮೂರನೇದು, ಡಾಕ್ಟರ್ ಅಬ್ದುಲ್ ಕಲಾಂ ಡ್ಯಾಶ್ ಸೇ ದಟ್ ದ ಯೂತ್ ಡ್ಯಾಶ್ ಡ್ರೀಮ್ ಆಫ್ ಎ ಡೆವಲಪ್ಡ್ ಇಂಡಿಯಾ. ಡಾಕ್ಟರ್ ಅಬ್ದುಲ್ ಕಲಾಂ said that the youth dash shall ಅಂತಂದ್ರೆ should, SHOULD, should dream of the developed India. ಓಕೆ. ನಾಲ್ಕನೇದು, the dream must be dash fulfill ಅಂತಿದೆ. ಓಕೆ, ಥ್ರೂ ಹಾರ್ಡ್ ವರ್ಕ್ ಅಂತಿದೆ. ಏನಿದಕ್ಕೆ ಫುಲ್ಫಿಲ್ ಅಂದ್ರೆ ಏನು? ಫುಲ್ಫಿಲ್ಡ್. ಐದನೇದು, ಡಾಕ್ಟರ್ ಅಬ್ದುಲ್ ಕಲಾಂ ಡ್ಯಾಶ್ ವರ್ಕ್ ಅಂತ ಕೊಟ್ಟಿದ್ದಾರೆ. ಹಾರ್ಡ್ ಆಸ್ ಅ ಸ್ಟೂಡೆಂಟ್, ವರ್ಕ್ಡ್, WORKED, ವರ್ಕ್ಡ್ ಹಾರ್ಡ್ ಅಂತೇಳಿ. ಓಕೆ. ಅದಾದ ನಂತರ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ L2, ಸಿಟ್ ಇನ್ ದ ಪೇರ್ ಅಂಡ್ ಸೇ ಟು ಯು ಪಾರ್ಟ್ನರ್ ವಾಟ್ ಯು ಡಿಡ್ ಎಸ್ಟರ್ಡೇ. ನಿನ್ನೆ ಏನು ಮಾಡಿದ್ದಿ? ಇಲ್ಲಿ ಇಬ್ರು ಜೊತೆಗೆ ಕುಂತ್ಕೋರಿ, ಗೆಳೆಯರು ಕುಂತ್ಕೊಂಡು ನಿನ್ನೆ ಏನು ಮಾಡಿದ್ದಿ ಆ ಮಾತನ್ನ ಇಲ್ಲಿ ಹೇಳ್ಬೇಕಂತೆ. ಅಂಡ್ ಯುವರ್ ಪಾರ್ಟ್ನರ್ ವಿಲ್ ಸೇ ದ ಸೇಮ್ ಟು ಯು ಅಂತ ಕೊಟ್ಟಿದ್ದಾರೆ. ಅದೇ ವಾಕ್ಯವನ್ನ, ಅದೇ ನಿಮ್ಮ ಜೊತೆಗೆ ಇರ್ತಕ್ಕಂಥ ಅದೇ ವಾಕ್ಯವನ್ನು ಮತ್ತೆ ಹೇಳ್ಬೇಕಂತೆ. ಇಲ್ಲೊಂದು ಕೊಟ್ಟಿದ್ದಾರೆ. ಅವನು ಏನ್ ಹೇಳ್ತಾನೆ ಒಬ್ಬ ಅಂತ ಜೊತೆಗಿದ್ದವನು ಅಂತಾರೆ, ಬಿಗಿನ್ ಲೈಕ್ ದಿಸ್, ಐ ಗಾಟ್ ಅಪ್ ಅಟ್ 6 in the morning. ನೀನು ಜೊತೆಗಿದ್ದದ್ದು ಕೂಡ ಈ ಮಾತನ್ನ ಸೇಮ್ ಆಗಿ ಯಥಾವತ್ ಹೇಳ್ಬೇಕಾಗುತ್ತೆ. ಓಕೆನಾ? ಇದರಂತೆ ಇನ್ನೊಂದು ಸೆಂಟೆನ್ಸ್ಗಳು, ಬೇರೆ ಬೇರೆ ಸೆಂಟೆನ್ಸ್ಗಳು ನೀವು ಜೋಡಣೆ ಮಾಡ್ತಾ ಹೋಗಿ. ಓಕೆ. L3 ಕೊಡಿದೆ, ಸ್ಪೀಚ್ ಸೌಂಡ್ಸ್. ದೇರ್ ಆರ್ 2 ಸೌಂಡ್ಸ್ ಆಫ್ ದ. ಓಕೆನಾ? ಈ ಒಂದು TH ಅಂತಕ್ಕಂಥದ್ದನ್ನು ನಾವು 2 ಸೌಂಡ್ಗಳಾಗಿ ಬಳಸ್ತೇವೆ. ಏನಂತೇಳಿ? ತ ಅಂತ ಬಳಸ್ತೇವೆ ಮತ್ತು ದ ಅಂತ ಬಳಸ್ತೇವೆ. ನೋಡಿ ಇಲ್ಲಿ, ಬಾತ್ ತ ಅಂತ ಬಳಸ್ತೇವೆ, ಮದ ದ ಅಂತ ಬಳಸ್ತೇವೆ. ಓಕೆ. ಇಲ್ಲಿ ನೋಡೋದಾದ್ರೆ ಲುಕ್ ಅಟ್ ದ ತನು ತ ಅಂತ ಬಳಸ್ತೇವೆ. ತ ಇಲ್ಲಿ ತ ಅಂತ ಬಳಸಿದ್ದೇವೆ. ಓಕೆ. ವಾಟ್ ಎ ಗರ್ಲ್, ತನು ಎಂತ ಒಂದು ಹುಡುಗಿ ಅಂತಕ್ಕಂಥ ಅರ್ಥ ಕೊಡುತ್ತೆ. ತ ಅಂತ ಬಳಸ್ತಿದ್ದೇವೆ ಇಲ್ಲಿ. ಓಕೆನಾ? ಇದೇ ರೀತಿಯಾಗಿ ಬೇರೆ ಬೇರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದ್ರೆ ಸೆಂಟೆನ್ಸ್ಗಳನ್ನ ಕೊಟ್ಟಿದ್ದಾರೆ. ನೋಡಿ ವ್ಯತ್ಯಾಸ ನೋಡಿ, ತ ಮತ್ತು ದಗೆ. ಓಕೆ. ಅದಾದ ನಂತರ ಪಿಕ್ ದ 2 ಸೌಂಡ್ಸ್ ಆಫ್ ದ ತ ಫ್ರಮ್ ದ ಲೆಸನ್ ದ ಬಾಸ್ ಹೂ ಕೇರ್ಸ್. ಈ ಒಂದು ಪಾಠದಲ್ಲಿ 2 ಉದಾಹರಣೆ ಹೇಳ್ತೀನಿ. ನೀವು ಅದಾದ ನಂತರ ಏನು ಮಾಡ್ತೀರಾ ಅಂತಂದ್ರೆ ಬೇರೆ ಬೇರೆ ನೀವು ಕೂಡ ಸರ್ಚ್ ಮಾಡ್ತಾ ಹೋಗಿ, ಹುಡುಕ್ತಾ ಹೋಗಿ. ಓಕೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ತುಂಬಾ ಅಂತಿದೆ. ತ ಅಂತಕ್ಕಂಥದ್ದನ್ನು ಇಲ್ಲಿ ಬಳಸಿದೀವಿ. ಅದ ನಂತರ ದೆ ಅಂತಿದೆ. ದೇ ಅಂದ್ರೆ ದ ಅಂತಕ್ಕಂಥದ್ದು ಬಳಸಿದ್ವಿ. ಇದೇ ರೀತಿಯಾಗಿ ಈ ಒಂದು ಪಾಠದಲ್ಲಿ ಎಲ್ಲೆಲ್ಲಿ ತ ಮತ್ತು ದ ಅಂತಕ್ಕಂಥ ಒಂದು ಇಲ್ಲಿ ಉಚ್ಚಾರಣೆಯಿಂದ ಕೂಡಿದೆ ಅನ್ನೋದ್ರ ಬಗ್ಗೆ ನೀವು ಹುಡುಕ್ತಾ ಹೋಗಿ, ನಿನಗೆ ಅನೇಕ ಇರ್ತಕ್ಕಂಥ ಒಂದು ಸಿಗ್ತವೆ ಅಂತ ಹೇಳ್ತಾ, ಈ ಒಂದು ಪಾಠದಲ್ಲಿ ಏನಾದರೂ ಅನುಮಾನಗಳಿದ್ದಲ್ಲಿ, ಡೌಟ್ಗಳಿದ್ದಲ್ಲಿ ಕಾಮೆಂಟ್ಸಲ್ಲಿ ಕಾಮೆಂಟ್ ಮಾಡಿ, ಖಂಡಿತ ನಿಮಗೆ ಉತ್ತರ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.